ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ರೆಸಿಪಿ ಬಂದುಬಿಟ್ಟು ಮಜ್ಜಿಗೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಮಜ್ಜಿಗೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೀವು ಮೊಸರನ್ನ ಚೆನ್ನಾಗಿ ಕಡ್ಕೋಬೇಕದು. ನೀರು ಎಷ್ಟು ಬೇಕೋ ಅಷ್ಟು ಹಾಕಿಬಿಟ್ಟು ಚೆನ್ನಾಗಿ ಯಾವುದೇ ರೀತಿ ಗಂಟಿಲ್ಲದೆ ಇರೋ ಥರ ಕಡ್ಕೋಬೇಕು ಚೆನ್ನಾಗಿ. ನಿಮಗೆ ಎಷ್ಟು ತಿಳಿ ಬೇಕು ಅಥವಾ ಗಟ್ಟಿ ಬೇಕಂದರೆ ಸ್ವಲ್ಪನೇ ನೀರು ಆ್ಯಡ್ ಮಾಡಿ, ಇಲ್ಲ ಸ್ವಲ್ಪ ತಿಳಿನೇ ಬೇಕು ಅನ್ನೋರಿದ್ರೆ ಸ್ವಲ್ಪ ಜಾಸ್ತಿ ನೀರನ್ನು, ಅಂದರೆ ನಿಮ್ಮ ಮೊಸರು ಎಷ್ಟು ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀರೋ, ಅರ್ಧ ಲೀಟ್ರ್ ಮೊಸರು ಆದರೆ 1-2 ಗ್ಲಾಸ್ ನೀರು ಹಾಕ್ಬೋದು, ಏನು ತೊಂದರೆ ಇಲ್ಲ. ಅಂದರೆ ಜಾಸ್ತಿ ಸೂಪ್ ಥರ ಕುಡಿಯೋರಿಗಿದ್ರೆ ಸ್ವಲ್ಪ ತಿಳಿ ಥರನೇ ಇರಲಿ. ಸಾಂಬಾರು ಥರ ಮಾಡ್ಕೊಳ್ಳೋರು ಇದ್ದರೆ ಅದನ್ನು ಸ್ವಲ್ಪ ನೀರನ್ನ ಕಡಿಮೆ ಹಾಕಿಬಿಟ್ಟು ಮಾಡ್ಕೋಬೇಕು. ಫಸ್ಟಿಗೆ ಇದಕ್ಕೆ ಏನು ಬೇಕಂದರೆ 4 ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಕಲ್ಲುಪ್ಪನ್ನ ಹಾಕಿಬಿಟ್ಟು ಕುಟ್ಟಣಿಯಲ್ಲಿ ಅಂದರೆ ಕುಟ್ಕೋತಾ ಇದ್ದೀನಿ. ಯಾವ ರೀತಿ ಅಂದರೆ ಫುಲ್ ಪೇಸ್ಟ್ ಥರ ಏನಿಲ್ಲ, ಅಥವಾ ಈ ಕಡೆ ಫುಲ್ ತರಿನೂ ಅಲ್ಲ, ಅಂದರೆ ಮೀಡಿಯಮಲ್ಲಿ ಕುಟ್ಕೋಬೇಕು. ಈ ಕಡೆ ಮೊಸರನ್ನ ಕಡ್ಕೊಂಡು ಇಟ್ಕೊಂಡಿದ್ದೀನಲ್ವ, ಮಜ್ಜಿಗೆ ಮಾಡಿ ಇಟ್ಕೊಂಡಿದ್ದೀನಲ್ವ, ಅದಕ್ಕೆ ಅರಿಶಿನ ಪುಡಿ, ಸಕ್ಕರೆ ಮತ್ತು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಏನಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಅಂದರೆ, ಈ ಕಡೆ ಹಸಿಮೆಣ್ಸಿನ್ಕಾಯಿ ಕೂಡ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ, ಹಾಗಾಗಿ ಅಲ್ಲಿ ಸ್ವಲ್ಪ ಉಪ್ಪು ಹಾಕಿದೆ. ಯಾಕಂದರೆ ಜಾಸ್ತಿ ಆದರೆ ಮತ್ತು ಉಪ್ಪು ಅನಿಸ್ಬಿಡುತ್ತೆ, ಹಾಗಾಗಿ ಬ್ಯಾಲೆನ್ಸ್ ಆಗುತ್ತೆ. ಅಲ್ಲೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ. ಇಲ್ಲಿ ಹಸಿಮೆಣ್ಸಿನ್ಕಾಯಿ ಜೊತೆ ಏನಕ್ಕೆ ಉಪ್ಪು ಹಾಕ್ತೀವಿ ಅಂದರೆ, ಹಸಿಮೆಣ್ಸಿನ್ಕಾಯಿ ಬೇಗ ಸಣ್ಣದಾಗಲಿ ಅನ್ನೋ ಕಾರಣಕ್ಕೆ ಉಪ್ಪನ್ನು ಹಾಕ್ತೀವಿ. ಆಮೇಲೆ ಒಂದು ಸ್ಟವ್ ಹಚ್ಚಿಸ್ಕೊಂಡ್ಬಿಟ್ಟು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೋಬೇಕು. ಫಸ್ಟು ಒಗ್ಗರಣೆಗೆ ಎಣ್ಣೆ ಕಾಯ್ಬಿಡಬೇಕು. ಎಣ್ಣೆ ಕಾದಾದಮೇಲೆ ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕಿ, ಆಮೇಲೆ ಅದಕ್ಕೆ ಹಸಿ ಕರ್ಬೇವಿನ ಸೊಪ್ಪು ಹಾಕಬೇಕು. ಆಮೇಲೆ ಈ ಕಡೆ ಇಟ್ಕೊಂಡಿದ್ದೀನಲ್ವ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಪೇಸ್ಟ್ನ ಅದು ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೋಬೇಕು. ಹಸಿ ವಾಸನೆ ಬಾಡಿಸ್ಕೊಂಡಾದ್ಮೇಲೆ ಯಾಕೆ ಈ ಥರ ಮಾಡ್ಕೋಬೇಕಂದ್ರೆ, ಯಾರ್ದು ವೀಕ್ ಬಾಡಿ ಇರುತ್ತಲ್ವ ಅವರು ಇದು ಸೂಪ್ ಅಂತ ಮಾಡ್ಕೊಂಡು ಕುಡಿತೀರಲ್ವ, ಅದೇ ಥರನೇ ಪ್ಲೇನ್ ಮಜ್ಜಿಗೆ ಕುಡಿಯೋಕ್ಕಾಗಲ್ಲ ಅಂದರೆ ಮಸಾಲ ಮಜ್ಜಿಗೆ ಅಂತ ಅಂದ್ಕೊಳ್ಬೇಕಾದ್ರೆ ಮಾಡ್ಕೊಂಡು ಕುಡಿಬೋದು. ಇದು ಉತ್ತರ ಕರ್ನಾಟಕದ ಸೈಡು ಮಾಮೂಲಿ ಇದಕ್ಕೆ ಮಜ್ಜಿಗೆ ಸಾರು ಅಂತಲೇ ಕರೆಯೋದು. ಅನ್ನದ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಯಾವ ಥರ ಈ ರಸಮ್ಮು ಅಂತ ಹೇಳ್ಬಿಟ್ಟು ಇಷ್ಟಪಟ್ಟು ಮಾಡ್ಕೊತೀರಲ್ವ, ಅದೇ ರೀತಿ ಇದು ಕುಡಿಲೂಬೋದು. ಮಾಮೂಲಿ ಡ್ರಿಂಕ್ ಅಂತ ಹೇಳ್ಬಿಟ್ಟು ಕೋಲ್ಡು ಬೇಕು ಅನ್ನೋರಿದ್ದರೆ, ಯಾರ್ದು ಜಾಸ್ತಿ ಹೀಟ್ ಬಾಡಿ ಇದೆ ಅಲ್ವಾ ಅವರು ಕೂಡ ಮಾಡಿಕೊಂಡು ಕುಡಿಬೋದು. ವಾರದಲ್ಲಿ 2 ಸರಿ ಮಾಡ್ಕೊತೀವಿ. ಇದು ಯಾವಾಗ ಜಾಸ್ತಿ ಯೂಸ್ ಆಗುತ್ತೆ ಅನ್ನೋ, ಈ ಚಳಿಗಾಲದಲ್ಲಿ ಅನ್ನೋಕ್ಕಿಂತ ಬೇಸಿಗೆಯಲ್ಲಿ ಮಾತ್ರ ತುಂಬಾ ಇಷ್ಟಪಟ್ಟು ಕುಡಿತಾರೆ ಎಲ್ಲರೂ ಮಸಾಲೆ ಮಜ್ಜಿಗೆ. ಯಾಕಂದರೆ ಅದು ತುಂಬ ಬಿಸಿಲಿರುತ್ತಲ್ವ, ಮಜ್ಜಿಗೆ ಕುಡಿಯೋದ್ರಿಂದ ಬಾಡಿ ತಂಪಾಗುತ್ತೆ ಅನ್ನೋ ಕಾರಣದಿಂದ ಈ ಮಜ್ಜಿಗೆನ ಮಾಡ್ಕೊಂಡು ಕುಡಿತಾರೆ. ಇದು ಅನ್ನದ ಜೊತೆ ಮಾಡಿಕೊಂಡು ಕುಡಿಲೂಬೋದು. ಆಮೇಲೆ ಅನ್ನದ ಜೊತೆ ಮಜ್ಜಿಗೆ ಸಾರು ಅಂತಲೇ ಕರೆಯೋದು ನಾವು. ಹಾಗೆ ಅನ್ನದ ಜೊತೆನೂ ಹಾಕ್ಕೊಂಡು ತಿನ್ಬೋದು. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಕುಡಿಯೋರಿಗೆ ಇಷ್ಟ ಆದರೆ ಕುಡೀರಿ. ಇಲ್ಲ ಅನ್ನದ ಜೊತೆ ತಿನ್ಬೇಕು ಅನ್ಸಿದ್ರೆ ಅನ್ನಕ್ಕೆ ಹಂಗೆ ರಸಮ್ ಜೊತೆ ನೀವು ಅನ್ನನ ತಿಂತೀರಲ್ವ, ಅದೇ ಥರ ಇದು ಮಜ್ಜಿಗೆ ಸಾಂಬಾರನ್ನ ಅನ್ನದ ಜೊತೆ ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಯಾವುದು ಜಾಸ್ತಿ ಬಾಡಿ ಹೀಟ್ ಇರುತ್ತೋ ಅವ್ರು ಮಿನಿಮಮ್ ವಾರದಲ್ಲಿ 2 ಬಾರಿ ಆದರೂ ಈ ಮಜ್ಜಿಗೆ ಸಾರನ್ನ ಮಾಡಿಕೊಂಡು ಕುಡೀರಿ. ಇಲ್ಲ ತಿನ್ನೋರಿದ್ದರೆ ಅನ್ನದ ಜೊತೆ ತಿನ್ನಿ, ತುಂಬಾ ರುಚಿಯಾಗಿರುತ್ತೆ. ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅನ್ನದ ಜೊತೆ.